ಬ್ಯಾಚುಲರ್ಸಾ, ಹಾಸ್ಟೆಲಲ್ಲಿ ಇದ್ದೀರಾ ಅಥವಾ ಪಿ ಜಿಯಲ್ಲಿದ್ದೀರಾ, ಇದೆಲ್ಲ ನಮ್ಮ ಕೈಯಲ್ಲಿ ಎಲ್ಲಾಗುತ್ತೆ ಅಂತ ಅಂದ್ಕೋಬೇಡಿ. ಈ ಟೇಸ್ಟಿಯಾಗಿರೋ ಅಂಥ ರಾಗಿ ಚಾಕ್ಲೇಟ್ ಬ್ರೌನಿನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಮೊದಲಿಗೆ ಚೆನ್ನಾಗಿ ಹಣ್ಣಾಗಿರೋ ಅಂಥ ಒಂದು ಬಾಳೆಹಣ್ಣನ್ನ ತಗೊಂಡು ನೀಟಾಗಿ ಈ ರೀತಿ ಮ್ಯಾಶ್ ಮಾಡಿ ತೆಗೆದಿಟ್ಕೋಬೇಕು. ನಂತರ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಂತರ 3/4 ಕಪ್ ರಾಗಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರು, 2 ಟೇಬಲ್ ಸ್ಪೂನಷ್ಟು ಹಾಲು, 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಾಡೋದಕ್ಕೆ ನಾನಿಲ್ಲೇ ಅಗ್ಯಾರೋ ಅವರ ಮಲ್ಟಿ ಕುಕ್ ಕೆಟಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗ್ಲಾಸ್ ಲಿಡ್ಡು, ಇಡ್ಲಿ ಅಥವಾ ಕೇಕ್ ಮಾಡೋದಕ್ಕೆ ಬೌಲು, ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮರ್, ಎಗ್ ರ್ಯಾಕು, ಗ್ರಿಲ್ ರ್ಯಾಕು ಹಾಗೇನೆ ಡಬಲ್ ಲೇಯರ್ಡ್ ಕುಕ್ಕಿಂಗ್ ಕೆಟಲ್ ಸಹ ಕೊಟ್ಟಿರ್ತಾರೆ. ಇದು ಮನೆಯಲ್ಲಿ ಗ್ಯಾಸ್ ಆಗೋದಾಗೂ ಸಹ ಅಡುಗೆ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಕೆಟಲ್ಗೆ ಬೇಕಾಗಿರೋಷ್ಟು ನೀರು, ಗ್ರಿಲ್ ರ್ಯಾಕ್ ಇಟ್ಬಿಟ್ಟು ಅದ್ರ ಮೇಲೆ ಕೇಕ್ ಬೌಲ್ನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕಡಿಮೆ ಉರಿಯಲ್ಲೇ 30 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ರಾಗಿ ಬ್ರೌನಿ ರೆಡಿ. ಇಷ್ಟ ಆಯ್ತಾ? ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.